इळस्पदे समिध्यते तनो सौर्याभर संगच्छत्वं संवदत्वं संभोमनांसि जातां देवाभागं यथा पूर्वे सञ्जानाना उपासते समानो मन्त्रस्तमिति समाने समानं मनसा चित्तमेष समानं मन्त्रमभिमन्त्रेण समाने अभिषारोमि समाने वाचोति समाना हृदयादिवः समानमस्तु मनो यथा वस्तु साधति ॐ विघ्नपतये नमः विघ्नपदान्तिकाय नमः ऊर्ध्वाय नमः ऊर्ध्वलिङ्गाय नमः नृत्योर्मुख्ययमामृतात् इदं फलं मया देव स्थापितं पुरतः तव तेन मे सुफल अवाप्तिः भवेत् जन्मनि इह जन्मनि ಪ್ರಾರ್ಥನೆ ಮಾಡಿ ದಿನ ಸಂವಿಧಾನದಲ್ಲಿ ಉಮಾಸ್ವಾಮಿಯವರ ಆರೋಗ್ಯಕರವಾದ ಮಹಾಮೃತ್ಯುಂಜಯ ಹೋಮವನ್ನು ನವಗ್ರಹ ಸಮೇತವನ್ನು ಮಾಡ್ತಿದ್ದೀವಿ. ಅವರಿಗೆ ಆರೋಗ್ಯವಂತಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸ್ಥಾನಮಾನವನ್ನು ಪಡೆಯುವಂತಾಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ. JDS ಪಕ್ಷ ಉತ್ತರೋತ್ತರ ಬನ್ನಿ ಹಾಗೆ ಆಚೆ ತರೋ ನವಗ್ರಹ ಪ್ರದಕ್ಷಿಣೆ ಹಾಕೊಂಬಿಡಿ. ಹೃದಯ ಚಿಕಿತ್ಸೆ ನಡೀತಾ ಇದೆ. ಸೊ ಅದರ ಅಂಗವಾಗಿ ನಮ್ಮ ಶ್ರೀ ಪುಟ್ಟೇನಹಳ್ಳಿಯ ನಂಜುಂಡೇಶ್ವರ ಸ್ವಾಮಿ ದೇವಾಲಯ, ಇದು ಶ್ರೇಷ್ಠವಾದ ದೇವಸ್ಥಾನ. ಪುಟ್ಟೇನಹಳ್ಳಿಗೆ ವಿಭಿನ್ನವಾದ ದೇವಸ್ಥಾನ. ಇನ್ನೊಂದು ರೋಗ ನಿವಾರಣೆ ಅನ್ನೋ ಶಕ್ತಿ ಕೂಡ ಇದೆ ಈ ದೇವಸ್ಥಾನಕ್ಕೆ. ಸೊ ಇವತ್ತು ಕುಮಾರಣ್ಣ ಅವ್ರಿಗೆ ಹೃದಯ ಚಿಕಿತ್ಸೆ ಇರೋದ್ರಿಂದ ಒಂದು ಮೃತ್ಯುಂಜಯ ಹೋಮವನ್ನ ನಮ್ಮ ಕಿರಣ್ ರೆಡ್ಡಿ ಅವ್ರ ಕಡೆಯಿಂದ ನಮ್ಮ ಪುಟ್ಟೇನಹಳ್ಳಿ ವಾರ್ಡಲ್ಲಿ ಇಟ್ಕೊಂಡಿದ್ವಿ. ಸೊ ಆ ಮೃತ್ಯುಂಜಯ ಹೋಮ ಸುಖಕರವಾಗಿ ನಡೀಲಿ ಅಂತ ಕೇಳ್ತಾ, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲ ನಮ್ಮ JDS ಮುಖಂಡರು ಕಡೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ತಾ, ಅವ್ರ ಕುಟುಂಬಕ್ಕೆ ಮತ್ತೆ ಸ್ಪೆಷಲ್ ಆಗಿ ಕುಮಾರಣ್ಣ ಅವ್ರಿಗೆ ಆರೋಗ್ಯ ಇನ್ನೂ ಚೆನ್ನಾಗಾಗಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, JDS ಪಕ್ಷ ಅಭಿವೃದ್ಧಿ ಆಗಬೇಕು, ಜೊತೆಗೆ JDS ಕಾರ್ಯಕರ್ತರು ಏನೇನಿದ್ದಾರೋ ಎಲ್ಲರೂ ಕೂಡ ಹುಮ್ಮಸ್ಸಿಂದ ಕೆಲಸ ಮಾಡಬೇಕಂತ ಹೇಳ್ತಾ, ನಮ್ಮ ಕುಮಾರಣ್ಣ ಅವ್ರಿಗೆ ಶಕ್ತಿ ಜಾಸ್ತಿ ಬರಬೇಕು ಅಂತ ಹೇಳ್ತಾ ನಾವು ಹೋಮವನ್ನು ಇಟ್ಕೊಂಡಿದ್ದೀವಿ. ಈ ಹೋಮ ಯಶಸ್ವಿ ಆಗಲಿ ಅಂತ ಕೇಳ್ತಾ, ದೇವರ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವೆಲ್ಲ JDS ಮುಖಂಡರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತು ಅಪೋಲೋ ಆಸ್ಪತ್ರೆಯಲ್ಲಿ ನಮ್ಮ ಕುಮಾರಣ್ಣನವರು ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಆ ಉದ್ದೇಶದಿಂದ ನಾವು ಪುಟ್ಟೇನಹಳ್ಳಿ ವಾರ್ಡಿನಲ್ಲಿ ಕಿರಣ್ ರೆಡ್ಡಿ ಮತ್ತು ಸತೀಶ್, ಸುಪ್ರೀತು ಎಲ್ಲ ಸೇರಿ ಮೃತ್ಯುಂಜಯ ಹೋಮ ಇಟ್ಕೊಂಡಾರೆ. ಅದೇ ಥರ ರೈತರ ಬೆನ್ನೆಲುಬಾಗಿರುವ ನಮ್ಮ ಕುಮಾರಣ್ಣವರವರು ಇದರಿಂದ ಹೃದಯದ ಶಸ್ತ್ರಚಿಕಿತ್ಸೆಯಿಂದ ಬಹು ಬೇಗನೆ ಗುಣಮುಖರಾಗಲೆಂದು ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಕಾರಣ ಇಷ್ಟೇ, ನಮ್ಮ ಕುಮಾರಣ್ಣವ್ರಿಗೆ ಇವತ್ತು ಹೆಲ್ತ್ ಸರಿ ಇಲ್ಲ. ಹಾಗಾಗಿ ಅವರು ಶೀಘ್ರವಾಗಿ ಗುಣಮುಖವಾಗಿ ಬರಲಿ ಅಂತೇಳಿ ನಾವೆಲ್ಲ JDS ಪಕ್ಷದಿಂದ ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಈರಣ್ಣವರು, ಕಿರಣ್ ರೆಡ್ಡಿ ಆಗಿರ್ಬೋದು, ಶಿವರುದ್ರಗೌಡರು ಆಗಿರ್ಬೋದು, ನಮ್ಮ ಪ್ರೀತಮ್ ಇರ್ಬೋದು, ಎಲ್ಲ ನಮ್ಮ ಮುಖಂಡರುಗಳಿಂದ, ನಮ್ಮ ಮಹಿಳಾ ಅಧ್ಯಕ್ಷರುಗಳಿರ್ಬೋದು, ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನಾವು ಇವತ್ತು ಹೋಮ ಮಾಡಿಸ್ತಾ ಇದ್ದೀವಿ. ಕಾರಣ ನಮಗೆ ನಮ್ಮ ಕುಮಾರಣ್ಣವರು ಜಲ್ದಿ ಗುಣಮುಖವಾಗಿ ಬರಬೇಕು. ಹಾಗಾಗಿ ಮತ್ತೆ ಬೆಂಗಳೂರಲ್ಲಿ ಈಗ ಮಳೆ ಎಲ್ಲ ಒಂದು ಸ್ವಲ್ಪ ಇದಾಗಿರೋದ್ರಿಂದ ನಮಗೆ ಮಳೆ ಬರಬೇಕು. ಮೇನ್ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ತುಂಬ ತೊಂದರೆ ಆಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲ ಜನತೆಗೂ ನೀರಿನ ಅಭಾವ ತುಂಬ ಆಗಿರೋದ್ರಿಂದ ಮಳೆ ಸಕಾಲಕ್ಕೆ ಮಳೆ ಬಂದು ಜನಗಳು ಒಳ್ಳೆಯದಾಗಲಿ, ಮತ್ತು ನಮ್ಮ ಕುಮಾರಣ್ಣವ್ರ ಆರೋಗ್ಯ ಚೇತರಿಸಲಿ ಅಂತೇಳಿ ನಮ್ಮ ಕ್ಷೇತ್ರದಿಂದ ಇವತ್ತು ಪೂಜೆ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಅದು ಯಶಸ್ವಿಯಾಗಲಿ ಅಂತ ಎಲ್ಲ ನಾಗರಿಕರಲ್ಲೂ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ
ನಮ್ಮ ಕುಮಾರಣ್ಣನ್ಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಇವತ್ತು ನಾವು ಫಸ್ಟ್ ಹೋಮ ಅನ್ಕೊಂಡಿದೀವಿ. ಪುಟ್ಟೇನಹಳ್ಳಿಯಲ್ಲಿ ಆದ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ಬೋದು, ಮತ್ತೆ ನಮ್ಮ ಬಿಳೆಕಳ್ಳಿ ಅಧ್ಯಕ್ಷರಾಗಿರ್ಬೋದು, ಎಂಟೈರ್ ಬೊಮ್ಮನಹಳ್ಳಿ ವಾರ್ಡ್ನ ಎಲ್ಲ ಅಧ್ಯಕ್ಷರುಗಳು ಬಂದು ಇಲ್ಲಿ ಏನಕ್ಕೆ ಹೋಮ ಅನ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ಕುಮಾರಣ್ಣ ಆರೋಗ್ಯದಲ್ಲಿ ಚೇತರಿಕೆ ಆಗ್ಲಿ ಅಂತ. ಅಂಡ್ ತುಂಬಾ ಒಳ್ಳೇದಾಗ್ಲಿ ಅಂದ್ರೆ JDS ಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತಾರೆ ಕಾರ್ಯಕರ್ತರು. ಸೊ ಈ ಹೆಮ್ಮೆಯಿಂದ ಎಲ್ಲರೂ ಒಟ್ಟಾಗಿ ಒಕ್ಕೂಡಿ ಮಾಡ್ತಾ ಇರೋದು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರ ಒಂದರಲ್ಲೇ. ಸೊ ಏನ್ ಹೇಳ್ತೀವಿ ಅಂದ್ರೆ ಕುಮಾರಣ್ಣನ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡ್ಲಿ ಅಂತ ನಿಮ್ಮೆಲ್ಲರಿಂದ ಬೇಡ್ಕೊಳ್ತೀವಿ ನಾವು. ನಮಸ್ಕಾರ ಎಲ್ಲರಿಗೂ. ಇವತ್ತು ಹಮ್ಮಿಕೊಂಡಿರುವ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದೀವಿ. ಏನು ಕಾರಣ ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣನ ಹೃದಯ ಚಿಕಿತ್ಸೆ ನಡೀತಾ ಇದೆ ಇವತ್ತು. ಸೊ ಆ ಕಾರಣಕ್ಕೋಸ್ಕರ ನಾವು ಹೋಮ ಹಮ್ಮಿಕೊಂಡಿದ್ದೀವಿ ಪುಟ್ಟೇನಹಳ್ಳಿ ವಾರ್ಡಲ್ಲಿ. ಸೊ ಅವ್ರ ಆರೋಗ್ಯ ಚೆನ್ನಾಗಿ ಆಗಬೇಕು ಅಂತ ಹೋಮ ಅಂತ ಇಟ್ಕೊಂಡಿದ್ದೀವಿ. ಸೊ ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ನಮ್ಮ ಸ್ನೇಹಿತರು, JDS ಕಾರ್ಯಕರ್ತರಾಗಿ, ಮುಖಂಡರಾಗಿ ಎಲ್ಲರೂ ಸೇರಿ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತ ಇದ್ದೀವಿ. ನಮ್ಮ ಬೆಂಗಳೂರು ಸಿಟಿಯಲ್ಲಿ ಇವಾಗ ನೀರಿನ ಸಮಸ್ಯೆನೂ ಇದೆ. ಸೊ ಆ ಕಾರಣಕ್ಕೆ ಮಳೆ ಬರಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಆ ಕಾರಣಕ್ಕೋಸ್ಕರ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಕಳ್ಕೊಳ್ಳೋದು. ಎಲ್ರಿಗೂ ನಮಸ್ಕಾರ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪುಟ್ಟೇನಹಳ್ಳಿ ವಾರ್ಡಲ್ಲಿ ಇಲ್ಲಿ ಕಿರಣ್ ರೆಡ್ಡಿ ಅವರು, ಶಿವರುದ್ರೇಗೌಡ ಅವರು, ಮತ್ತು ಸತೀಶ್, ಬಿಳೆಕಲಿ ವಾರ್ಡ್ ಅಧ್ಯಕ್ಷ ಇವರು, ನಮ್ಮ ಇವರು ಕೃಷ್ಣಾರೆಡ್ಡಿ ಅವರು ಎಲ್ಲ ಬಂದ್ಬಿಟ್ಟು ಇಲ್ಲಿ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಇವ್ರು ನಮ್ಮ ಕುಮಾರಣ್ಣನಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತು ನೀರಿನ ಅಭಾವ ಇರೋದ್ರಿಂದ ಅದನ್ನು ಸೇರಿಸಿ ಇಲ್ಲಿ ಹೋಮ ಆಹ್ವಾನ ಎಲ್ಲ ಮಾಡ್ತಾ ಇದ್ದಾರೆ. ಇದು ಖುಷಿಯಾಗಿದೆ. ಒಗ್ಗಟ್ಟಿಂದ ಇಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅದು ಪುಟ್ಟೇನಹಳ್ಳಿ ವಾರ್ಡಲ್ಲಿ ಇದು ಮಾಡ್ತಾ ಇರೋದಕ್ಕೆ ನಾವೆಲ್ಲ ತುಂಬಾ ಸಂತೋಷ ಪಡ್ತಾ ಇದ್ದೀವಿ. ಅಧ್ಯಕ್ಷರು ಬರಬೇಕಾಗಿತ್ತು. ಹಾಗೆ ಈ ಭಾಗದ ಮುಖಂಡರಾದ ಜನಪ್ರಿಯ ನಾಯಕ ಮಂಜಣ್ಣ, ನಮ್ಮ ಅನಂತಣ್ಣ, ತ್ಯಾಗರಾಜಣ್ಣ ಮತ್ತೆ ಜಯಕುಮಾರಣ್ಣ, ಇವರೆಲ್ಲ ತುಳಸಿರಾಮ್ ಇವರೆಲ್ಲ ಬರ್ತಾ ಇದ್ದಾರೆ. ಈ ಮೃತ್ಯುಂಜಯ ಹೋಮವನ್ನು ಯಶಸ್ವಿಗೊಳಿಸಿ ರಾಜ್ಯದ ಜನಕ್ಕೆ ಮತ್ತೆ ಕುಮಾರಣ್ಣ CM ಆಗಬೇಕಂತ ಎಲ್ಲ ಸೇರಿ ಮಾಡ್ತೇವೆ. ಕುಮಾರನಿಗೆ ಜಯ ಅಂತ ನಮ್ಮ ಮಗ, ನಮ್ಮ ಕುಮಾರ, ನಮ್ಮ ಮಾಣಿಕ್ಯ, ನಮ್ಮ ಕುಮಾರಣ್ಣನಿಗೆ ಈ ಕರ್ನಾಟಕದ 7 ಕೋಟಿ ಜನರಿಗೆ ಆಶೀರ್ವಾದ ಇದೆ. ಅವ್ರಿಗೆ ಚಾಮುಂಡಿ ತಾಯಿ ಆಶೀರ್ವಾದ ಇದೆ. ಈ ನಮ್ಮನ್ನೆಲ್ಲ 7 ಕೋಟಿ ಜನರನ್ನ ಆಳಕ್ಕೆ ಮತ್ತೆ ಕುಮಾರಣ್ಣ ಚೇತರಿಸ್ಕೊಂಡು ಬೇಗನೆ ಬರ್ಬೇಕಂತ ನಮ್ಮ ವಿನಂತಿ. ಕುಮಾರಣ್ಣನ್ಗೆ, ದೇವೇಗೌಡರಿಗೆ, ಕುಮಾರಣ್ಣನ್ಗೆ, ದೇವೇಗೌಡರಿಗೆ, ಕುಮಾರಣ್ಣನ್ಗೆ, JDS ಪಕ್ಷಕ್ಕೆ. ಜನ ಜಯಕುಮಾರಣ್ಣ ಇವರ ನಮ್ಮ ಕುಮಾರಣ್ಣವ್ರಿಗೆ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಅದಕ್ಕೆ ಗುಣಮುಖ ಆಗಲಿ ಅಂತ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ. ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ. ಅವರು ಕುಮಾರಸ್ವಾಮಿ ಅವರು ಒಂದು ಪಕ್ಷದ ವ್ಯಕ್ತಿ ಅಂತ ನಾವು ನೋಡ್ತಾ ಇಲ್ಲ. 7 ಕೋಟಿ ಜನಗೆ ಅವ್ರ ಆರಾಧ್ಯ ದೈವ ಅಂತ ಹೇಳಲು ತಪ್ಪಾಗಲ್ಲ. ಸೊ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ. ನಂಜುಂಡೇಶ್ವರ ಸ್ವಾಮಿ ಅವ್ರಿಗೆ ಅವ್ರ ಕೃಪೆ ಇರಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಇವತ್ತೇನಾದ್ರೂ ಒಬ್ಬರು ಬಡವರಿಗೆ ಯಾರಾದ್ರೂ ಸ್ಪಂದಿಸ್ತಾರಂತವ್ರೊಬ್ರು ವ್ಯಕ್ತಿ ಇದ್ರೆ ಅದು ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣವರು. ಎಷ್ಟೋ ಕುಟುಂಬಗಳಿಗೆ ಅವರ ಮಗನ ಕಳ್ಕೊಳ್ಳೋ ಸಂದರ್ಭದಲ್ಲಿ ಕುಮಾರಣ್ಣವರ ಮಕ್ಕಳನ್ನ ಕಾಪಾಡ್ಕೊಟ್ಟಿದ್ದಾರೆ. ಹೆಂಡತಿಯವ್ರ ಗಂಡನ ಕಳ್ಕೊಳ್ಳೋ ಸಂದರ್ಭದಲ್ಲಿ ಅವ್ರ ಗಂಡನ ಉಳಿಸ್ಕೊಟ್ಟಿದ್ದಾರೆ. ಮಕ್ಳುಗಳು ಕಳ್ಕೊಳ್ಳೋ ಸಂದರ್ಭದಲ್ಲಿ ಮಕ್ಳುಗಳು ಉಳಿಸ್ಕೊಟ್ಟಿದ್ದಾರೆ. ತಮಗೂ ಸಹ ಅದು ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತಿದೆ.
ಹಾಲಿ ಮುಖ್ಯಮಂತ್ರಿಗಳು ಕೈಲಿ ಆಗ್ತದೋ ಬಿಡ್ತದೋ, ಆದ್ರೆ ಕುಮಾರಣ್ಣ ಅವರ ಮನೆ ಮುಂದೆ ಸಾವಿರಾರು ಜನ ಯಾವಾಗ್ಲೂ ಅವ್ರಿಗೋಸ್ಕರ ಕಾಯ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂತ ವ್ಯಕ್ತಿ ಒಬ್ಬರೇ ಈ ಇಡೀ ನಾಡಿಗೆ, ಅದು ಕುಮಾರಣ್ಣ ಅವರು. ಚಿಕಿತ್ಸೆಯನ್ನು ನಡೀತಾ ಇದೆ ಚೆನ್ನೈನಲ್ಲಿ. ಆ ಚಿಕಿತ್ಸೆ ಯಶಸ್ವಿ ಆಗ್ಲಿ, ಕುಮಾರಣ್ಣ ಅವರು ಮತ್ತೆ ಆರೋಗ್ಯವಾಗಿರ್ಲಿ, ಅವರು ಮತ್ತೆ ಜನರ ಒಂದು ಬಡವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥ ಶಕ್ತಿ ಭಗವಂತ ಅವ್ರು ಕೊಡ್ಲಿ ಅಂತ ಹೇಳಿ ಇವತ್ತು ಪುಟ್ಟನಹಳ್ಳಿ ವಾರ್ಡಿನ ನಮ್ಮ ಶಿವನ ದೇವಸ್ಥಾನದಲ್ಲಿ ಇವತ್ತು ಮೃತ್ಯುಂಜಯ ಹೋಮವನ್ನ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದವರು ಮತ್ತು ಪುಟ್ಟನಹಳ್ಳಿ ವಾರ್ಡ್ ಎಲ್ಲರೂ ಸಹ ಇಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದವರು ಒಂದು ಇದನ್ನ ಏರ್ಪಡಿಸಿದ್ದಾರೆ. ಹಂಗಾಗಿ ಕುಮಾರಣ್ಣವರು ಆರೋಗ್ಯ ಅವ್ರ ಕುಟುಂಬದವ್ರಿಗೆ ಎಷ್ಟು ಮುಖ್ಯ ಆಗ್ತದೋ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಇಡೀ ನಾಡಿಗೆ, ಇಡೀ ದೇಶಕ್ಕೆ ಮುಖ್ಯ ಆಗ್ತದೆ. ಹಂಗಾಗಿ ಕುಮಾರಣ್ಣವರು ಆದಷ್ಟು ಬೇಗ ಚೇತರಿಕೆಗೊಳ್ಳಿ ಅಂತ ಹೇಳಿ ಇವತ್ತು ಮೃತ್ಯುಂಜಯ ಹೋಮವನ್ನ ನಡೆಸ್ತಾ ಇದ್ದೇವೆ. ಕುಮಾರಣ್ಣ ಮುಂದೆ ನಮ್ಗೆ ಎಲೆಕ್ಷನ್ ಸಹ ಮುಖ್ಯ ಆಗೋದಿಲ್ಲ. ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಎಲೆಕ್ಷನ್, ಈ MP ಎಲೆಕ್ಷನ್ ಏನಿದೆ ಅದಕ್ಕಿಂತ ಬಹಳ ಹೆಚ್ಚು ನಮ್ಗೆ ಇವತ್ತು ಮುಖ್ಯ ಆಗಿರ್ತಕ್ಕಂಥದ್ದು ಕುಮಾರಣ್ಣವ್ರ ಆರೋಗ್ಯ. ಹಂಗಾಗಿ ಅವ್ರ ಆರೋಗ್ಯ ಇವತ್ತು ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಈ ಒಂದು ಪೂಜೆಯನ್ನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಪುಟ್ಟನಹಳ್ಳಿ ವಾರ್ಡ್ನಲ್ಲಿ ಎಲ್ಲ ನಮ್ಮ ಸತೀಶ್ ಗೌಡ್ರು, ಆಗ್ಲೇ ನಮ್ಮ ಶಿವರುದ್ರ ಅವರು, ಮತ್ತೆ ನಮ್ಮ ಕಿರಣ್ ರೆಡ್ಡಿ ಅವರು, ಜೊತೆಗೆ ನಮ್ಮ ಈರಣ್ಣ ಅವರು, ಬೊಮ್ಮನಹಳ್ಳಿ ಕ್ಷೇತ್ರ ಅಧ್ಯಕ್ಷರು ಗಣೇಶ್ ಅವರು, ಎಲ್ಲ ನಮ್ಮ ST ವಿಂಗ್ ಅಧ್ಯಕ್ಷರು ಜನಾರ್ದನ್ ಅವರು, PTM ಅಧ್ಯಕ್ಷರು ರಮೇಶ್ ಅವರು, ಜಯನಗರ ಅಧ್ಯಕ್ಷರು ವಿಜಯ್ ಕುಮಾರ್, ಹಂಗೆ ಎಲ್ಲ ಪ್ರಮುಖ ಮುಖಂಡರುಗಳೆಲ್ಲ ಸೇರ್ಕೊಂಡು ಇವತ್ತು ಈ ಒಂದು ಪೂಜೆಯನ್ನ ಏರ್ಪಡಿಸಿದ್ದೀರಿ.